ಶನಿವಾರದಿಂದ ರಾಜ್ಯದಲ್ಲಿ ಪ್ರತಿನಿತ್ಯ 5,000 ಟೆಸ್ಟ್ ಮಾಡಿಸಲಾಗುತ್ತಾ ಕೊರೋನಾ ಕಂಟ್ರೋಲ್ಗೆ ನಾಳೆ ಮತ್ತು ನಾಡಿದ್ದು ಸರಣಿ ಸಭೆ. ಇಂದು ಎಲ್ಲಾ ರಾಜ್ಯಗಳ ಜೊತೆ ಕೇಂದ್ರ ಸಭೆ. ಕೊರೋನಾ ಮಾರ್ಗಸೂಚಿ ಕಟ್ಟುನಿಟ್ಟಾಗಿ ಪಾಲಿಸುವುದಕ್ಕೆ ಮೋದಿ ಮನವಿ. ಇದೆಲ್ಲವನ್ನ ನೋಡೋಣ ಕೊರೋನಾ ಭೀತಿ ನ್ಯೂಸ್ ಟಾಪ್ನಲ್ಲಿ. ಕರುನಾಡಿನಲ್ಲಿ ಕೊರೋನಾ ತಲ್ಲಣ ಸೃಷ್ಟಿಸಿದ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಸಭೆ ನಡೆಸಿ ಗೈಡ್ಲೈನ್ಸ್ ಪ್ರಕಟಿಸಿದೆ. ಕೋವಿಡ್ ತಪಾಸಣೆ ತೀವ್ರಗೊಳಿಸಲು ಸರ್ಕಾರ ನಿರ್ಧರಿಸಿದೆ. ವಿಕಾಸಸೌಧದಲ್ಲಿ ನಡೆದ ತಾಂತ್ರಿಕ ಸಲಹಾ ಸಮಿತಿ ಸಭೆ ಬಳಿಕ ಮಾತನಾಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಡಿಸೆಂಬರ್ 23ರಿಂದ ರಾಜ್ಯದಲ್ಲಿ ಪ್ರತಿನಿತ್ಯ 5,000 ಪರೀಕ್ಷೆ ನಡೆಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ಹೆಚ್ಚು ಟೆಸ್ಟಿಂಗ್ ಅನ್ನು ಮಾಡಿಸಲಿಕ್ಕೆ ಈಗ ಹೇಳ್ತಾ ಇದ್ದೀವಿ. ಎಲ್ಲ ಕಡೆ ಎಲ್ಲ ನಮ್ಮ ಸರ್ಕಾರಿ ಆಸ್ಪತ್ರೆ, ಖಾಸಗಿ ಆಸ್ಪತ್ರೆಗಳೆಲ್ಲ ಕಡೆ ಟೆಸ್ಟಿಂಗನ್ನು ಹೆಚ್ಚು ಮಾಡಿಸಿ, ಯಾವುದೇ ಇನ್ಫೆಕ್ಷನ್ಸ್ ಇರುವಂಥ ಪೇಷಂಟ್ಸ್ ಬಂದಾಗ ಕಂಪಲ್ಸರಿ ಆಗಿ RT-PCR ಮಾಡಿಸಿದ್ರೆ ಮತ್ತು ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟು ಇದೆಲ್ಲ ಮಾಡಿಸಿದ್ರೆ ನಮ್ಗೆ ಗೊತ್ತಾಗ್ತದೆ ಕೋವಿಡ್ ಎಷ್ಟು ಮಟ್ಟಿಗೆ ಹರಡಿದೆ ಅಂತ. ಎಚ್ಚರಿಕೆಯಿಂದ ಇರೋಣ ಮತ್ತು ಮುಂದೆ ಏನೇನು ಮಾಹಿತಿಗಳು ಬರ್ತದೆ ಕಾದು ನೋಡಿ ತದನಂತರ ಮಿಕ್ಕಿ ತೀರ್ಮಾನಗಳು ಮಾಡೋಣ. ಈಗ ಯಾರಿಗೆ ಇನ್ಫೆಕ್ಷನ್ಸ್ ಆಗಿದೆ ಅವ್ರು ಕಂಪಲ್ಸರಿ ಟೆಸ್ಟ್ ಮಾಡಿಸ್ಕೊಂಬಿಡೋದು ಒಳ್ಳೆಯದು. RT-PCR ಟೆಸ್ಟ್ ಮಾಡಿಸ್ಕೊಂಬಿಟ್ರೆ ಖಂಡಿತ ಅದು ಮಾಡಿದ್ರೆ ಅವಾಗ ಅವ್ರಿಗೂ ಒಳ್ಳೇದು, ನಮಗೂ ಒಳ್ಳೆಯದು. ಸೊ ಈಗ ಅದನ್ನು ನಾವು ಹೆಚ್ಚು ಟೆಸ್ಟ್ ಮಾಡಿಸೋದಕ್ಕೆ ಒತ್ತು ಕೊಡ್ತೀವಿ. ಆಕ್ಸಿಜನ್, ವೆಂಟಿಲೇಟರ್, ICU ಬೆಡ್ಗಳನ್ನು ಸನ್ನದ್ಧ ಸ್ಥಿತಿಯಲ್ಲಿರಿಸಬೇಕು. ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಜೊತೆ ವರ್ಚುವಲ್ ಸಭೆ ನಡೆಸಿ ಕೋವಿಡ್ ಕುರಿತು ನಿಗಾ ಇಡುವಂತೆ ಸೂಚಿಸಲಾಗಿದೆ ಅಂತ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಆಚರಣೆಗೆ ಹೆಚ್ಚು ಜನ ಸೇರಲಿದ್ದಾರೆ. ಹೀಗಾಗಿ ನಿರ್ಬಂಧ ಹೇರಬೇಕಾ ಬೇಡವಾ ಅನ್ನೋ ಬಗ್ಗೆ ಆರೋಗ್ಯ ಇಲಾಖೆ ಶುಕ್ರವಾರ ಮತ್ತೊಂದು ಸುತ್ತಿನ ಸಭೆ ನಡೆಸಲಿದೆ. ನಾಳೆಯೂ ಸಿಎಂ ನೇತೃತ್ವದಲ್ಲಿ ಮೀಟಿಂಗ್ ನಡೆಯಲಿದೆ ಅಂತ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ದೇಶದಲ್ಲಿ ಮತ್ತೆ ಕೊರೋನಾ ಅಲೆ ಸೃಷ್ಟಿಯಾಗಿದೆ. ಹೀಗಾಗಿ ಕೈಗೊಳ್ಳಬೇಕಾಗಿರುವ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಚರ್ಚಿಸಲು ಇಂದು ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವಿಯಾ ಎಲ್ಲ ರಾಜ್ಯಗಳ ಆರೋಗ್ಯ ಸಚಿವರ ಸಭೆ ಕರೆದಿದ್ದಾರೆ. ಬೆಳಿಗ್ಗೆ 10 ಗಂಟೆಗೆ ವರ್ಚುವಲ್ ಮೂಲಕ ಸಭೆ ನಡೆಯಲಿದೆ. ದೇಶದಲ್ಲಿ ಕೊರೋನಾ ಹಾವಳಿ ನಿಯಂತ್ರಣ ಹಾಗೂ ಸಾಂಕ್ರಾಮಿಕ ಎದುರಿಸುವ ಸಿದ್ಧತೆ ಬಗ್ಗೆ ತಿಳಿಸಲಿದ್ದಾರೆ. ಕೇಂದ್ರ ಸಚಿವರು ಎಲ್ಲ ರಾಜ್ಯಗಳ ಸಚಿವರುಗಳ ಜೊತೆ ಸಭೆಯನ್ನು ಕರೆದಿದ್ದಾರೆ. ಆ ಚರ್ಚೆಯಲ್ಲಿ ಬಹುಶಃ ಅವರಲ್ಲೂ ಕೂಡ ಅಂತಾರಾಷ್ಟ್ರ ಮಟ್ಟದ ಬೆಳವಣಿಗೆಗಳು ಮತ್ತು ನಮ್ಮ ರಾಷ್ಟ್ರದಲ್ಲಿ ಬೇರೆ ಬೇರೆ ರಾಜ್ಯಗಳು ಯಾವ ಥರ ಆಗಿದೆ ಅನೇಕ ಮಾಹಿತಿ ಅವರಲ್ಲೂ ಕೂಡ ಇರ್ತದೆ. ಆದ್ದರಿಂದ ಆ ಚರ್ಚೆಯಲ್ಲಿ ಏನೇನು ತೀರ್ಮಾನಗಳಾಗುತ್ತೆ ಚರ್ಚೆ ನಂತರ ನಿಮಗೆಲ್ಲ ಹೇಳ್ತೀನಿ. ಕೊರೋನಾ ಮಾರ್ಗಸೂಚಿಯನ್ನ ಕಟ್ಟುನಿಟ್ಟಾಗಿ ಪಾಲಿಸಿ ಅಂತ ರಾಜ್ಯದ ಜನತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನವಿ ಮಾಡಿದ್ದಾರೆ. ಕೋವಿಡ್-19 ವೈರಸ್ ಹರಡದಂತೆ ತಡೆಗಟ್ಟಲು ನಮ್ಮ ಸರ್ಕಾರವು ಸಮರೋಪಾದಿಯಲ್ಲಿ ಕಾರ್ಯಪ್ರವೃತ್ತವಾಗಿದೆ. ನಮ್ಮ ಪ್ರಯತ್ನ ಫಲ ನೀಡಬೇಕಾದ್ರೆ ಸಾರ್ವಜನಿಕರ ಸಹಕಾರವು ಅತಿ ಮುಖ್ಯ ಅಂತ ಹೇಳಿದ್ದಾರೆ. ಏನೇನು ಪ್ರಿವೆಂಟಿವ್ ಮೆಜರ್ಸ್ ಎಲ್ಲ ತಗೋಬೇಕು ಅವೆಲ್ಲ ತಗೋಬೇಕು ಅಂತೇಳಿ ಹೆಲ್ತ್ ಡಿಪಾರ್ಟ್ಮೆಂಟಿಗೆ, ಸೆಕ್ರೆಟರಿಗೆ, ಹೆಲ್ತ್ ಮಿನಿಸ್ಟ್ರಿಗೆಲ್ಲ ಮಾತಾಡಿದ್ದಾರೆ. ಅವರು ಮೀಟಿಂಗ್ ಮಾಡಿದ್ದಾರೆ, 2 ಮೀಟಿಂಗ್ ಮಾಡಿದ್ದಾರೆ, ಮಾರ್ಗಸೂಚಿ ರಿಲೀಸ್ ಮಾಡಿದ್ದಾರೆ. ಜನರ ಆರೋಗ್ಯದ ದೃಷ್ಟಿಯಿಂದ ನಾವು ಕೆಲವು ಮಾರ್ಗಸೂಚಿಗಳನ್ನ ಹೊರಡಿಸಿದ್ದೇವೆ. ಅವುಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸೋಣ. ನಾವು ನೀವು ಜೊತೆಗೂಡಿ ಕೊರೋನಾ ಸಾಂಕ್ರಾಮಿಕವನ್ನ ಹಿಮ್ಮೆಟ್ಟಿಸೋಣ ಅಂತ ಸಿಎಂ ಸಿದ್ದರಾಮಯ್ಯ ಕರೆ ನೀಡಿದ್ದಾರೆ. ಅದೇ ಕೇರಳ ಬಾರ್ಡರ್ ಇದೆಯಲ್ಲ, ಅಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಎಲ್ಲ ಅಲರ್ಟ್ ಮಾಡಿ ಅಂತ ಹೇಳಿದ್ದೀನಿ. ಅಲ್ಲಿರ್ತಕ್ಕಂಥ DHOಗೆ, ತಹಸೀಲ್ದಾರ್ಗೆ, DCಗೆ ಎಲ್ರಿಗೂ ಅಲರ್ಟ್ ಮಾಡಿ ಅಂತ ಹೇಳಿ. ಕೊರೋನಾ ಆತಂಕ ಹಿನ್ನೆಲೆ ರಾಜ್ಯದ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಆಗಿದೆ. ಮುಂಜಾಗ್ರತಾ ಕ್ರಮ ವಹಿಸುವಂತೆ ಎಲ್ಲ ಜಿಲ್ಲಾ ಹಾಗೂ ತಾಲೂಕು ಆಸ್ಪತ್ರೆಗಳಿಗೆ ಸುತ್ತೋಲೆ ಹೊರಡಿಸಿದೆ. ಆಸ್ಪತ್ರೆಗಳಲ್ಲಿ ಕೋವಿಡ್ ಪರೀಕ್ಷೆ, ICU ಘಟಕ ಹಾಗೂ ಆಕ್ಸಿಜನ್ ಘಟಕಗಳು, ಲಿಕ್ವಿಡ್ ಆಕ್ಸಿಜನ್, ವೆಂಟಿಲೇಟರ್ ಉಪಕರಣಗಳನ್ನು ಪರಿಶೀಲಿಸಿ ಅವುಗಳ ಸ್ಥಿತಿಗತಿಯ ವಾಸ್ತವ ವರದಿ ಸಲ್ಲಿಸುವಂತೆ ಜಂಟಿ ನಿರ್ದೇಶಕರಿಗೆ ಸೂಚಿಸಲಾಗಿದೆ. ಇದೇ ಶನಿವಾರದಿಂದ ರಾಜ್ಯದಲ್ಲಿ ಕೋವಿಡ್ ಪರೀಕ್ಷೆ ನಡೆಸಲಾಗುತ್ತೆ. ಯಾರಿಗೆಲ್ಲ ಪರೀಕ್ಷೆ ಮಾಡಲಾಗುತ್ತೆ ಅನ್ನೋದರ ವಿವರ ನೋಡೋದಾದ್ರೆ ಶೀತ, ಜ್ವರ, ಕೆಮ್ಮು ಸೇರಿದಂತೆ ಕೊರೋನಾ ಲಕ್ಷಣ ಇದ್ದವರು, ತೀವ್ರ ಉಸಿರಾಟ ಸಮಸ್ಯೆ ಹೊಂದಿದವರಿಗೆ ಕೊರೋನಾ ಟೆಸ್ಟ್ ಮಾಡಲಾಗುತ್ತೆ. ಬೇರೆ ದೇಶಗಳಿಂದ ಬಂದ ಸೋಂಕು ಲಕ್ಷಣ ಇದ್ದವರು, ಕೇರಳದಿಂದ ಬಂದ ಸೋಂಕು ಲಕ್ಷಣ ಇದ್ದವರು, ಹೃದ್ರೋಗ, ವಯೋಸಹಜ ಕಾಯಿಲೆ ಇರುವವರು, ವಿಷಮಶೀತ ಜ್ವರ ಲಕ್ಷಣ ಹೊಂದಿದವರು, ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆ ಇರುವವರಿಗೆ ಕೊರೋನಾ ಟೆಸ್ಟ್ ಮಾಡಲಾಗುತ್ತೆ.
ದೇಶದಲ್ಲಿ ಕೊರೋನಾ ಹೊಸ ಉಪತಳಿ JN1 ಪ್ರಸರಣ ವೇಗ ಪಡೆದುಕೊಂಡಿದೆ. ನಿನ್ನೆ ದೇಶಾದ್ಯಂತ 260 ಮಂದಿಯಲ್ಲಿ ಹೊಸದಾಗಿ ಕೊರೋನಾ ಸೋಂಕು ದೃಢಪಟ್ಟಿದೆ. ಈ ಮೂಲಕ ಸಕ್ರಿಯ ಕೊರೋನಾ ಸೋಂಕಿತರ ಸಂಖ್ಯೆಯು 1828ಕ್ಕೆ ಹೆಚ್ಚಳವಾಗಿದೆ. ಆದರೆ ದೇಶದಲ್ಲಿ ಕೊರೋನಾ ಸೋಂಕಿನಿಂದ ಗುಣಮುಖವಾಗುತ್ತಿರುವವರ ಪ್ರಮಾಣ 98.81% ಸಮಾಧಾನಕರ ಸಂಗತಿಯಾಗಿದೆ.